ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ. ಬಾನುಲಿಯ ಭಿತ್ತಿಯಿಂದ ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ರಾಂತ ಹಿರಿಯ ಸುದ್ದಿ ವಾಚಕರಾದ ನಾಗೇಶ್ ಶಾನಭಾಗ್ ಅವರೊಂದಿಗೆ ಸಂದರ್ಶಿಸುವವರು ಮಾಯಾರಾಮನ್. ನಮಸ್ಕಾರ ಶ್ರೋತೃಗಳೇ, ಬಾನುಲಿಯ ಭಿತ್ತಿಯಿಂದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಮುಂದ ಯಾವ ಹೆಸರು ನಿಮ್ಮ ಮನಸ್ಸಿನೊಳಗ ಮೂಡ್ತದ ಅನ್ನೋದು ನಾ ಹೇಳಲೇಬೇಕಾಗಿಲ್ಲ ಅಲ್ಲ? ಹೌದು ಶ್ರೋತೃಗಳೇ, ಅವರದು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ, ಕಂಚಿನ ಕಂಠ, ಭಾಷೆಯ ಮೇಲಿನ ಪ್ರಭುತ್ವ, ನಿರರ್ಗಳವಾದ ವಾಗ್ಛರಿ, ಇನ್ನೊಂದ್ ಕಡೆ ಕಬ್ಬಿಣದ ಕಡಲೆ ಅನ್ಸ್ಕೊಂಡಂತಹ ಗಣಿತ ವಿಷಯದ ಬಗ್ಗೆ ಮಕ್ಕಳಿಗೆ ಅಪಾರ ಆಸಕ್ತಿ ಬರೋ ಹಂಗ ಅವರಿಗೆ ತಿಳಿಸಿಕೊಡುವಂತಹ ಒಬ್ಬ ಆದರ್ಶ ಗಣಿತ ಮಾಸ್ತರ್ರು. ಕ್ರೀಡಾ ಕ್ಷೇತ್ರದೊಳಗ ಸ್ವತಃ ಒಬ್ಬ ಅತ್ಯುತ್ತಮ ಬ್ಯಾಡ್ಮಿಂಟನ್ ಪಟು. ಕ್ರೀಡೆ ಯಾವುದೇ ಆಗಿರ್ಲಿ, ಕ್ರಿಕೆಟ್, ಟೆನ್ನಿಸ್, ಬ್ಯಾಡ್ಮಿಂಟನ್ ಆಟಗಳೊಳಗ ನಿರತರಾಗಿರೋ ಮಕ್ಕಳಿಗೆ ಬಹಳಷ್ಟು ಪ್ರೋತ್ಸಾಹ, ಉತ್ತೇಜನ ನೀಡೋ ಕ್ರೀಡಾ ಪ್ರೇಮಿ. ಧಾರವಾಡ ಅಂದಮೇಲೆ ಇದು ಸಂಗೀತ, ಸಾಹಿತ್ಯ, ನೃತ್ಯದ ಬೀಡು. ಇಲ್ಲಿನ ಎಲ್ಲಾ ಅಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಳಗ ಸಕ್ರಿಯರು. ಇನ್ನು ಸಾಮಾಜಿಕವಾಗಿಯೂ ಅನೇಕ ಸಂಘ ಸಂಸ್ಥೆಗಳ ಒಡನಾಟ ಹೊಂದಿ ಅಲ್ಲಿಯೂ ಕೂಡ ಅತ್ಯಂತ ಕ್ರಿಯಾಶೀಲರು. ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾದ ಮಾತು, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದೊಳಗ ಆಕಾಶವಾಣಿಯೊಂದಿಗೆ ಮಿಳಿತವಾಗಿರೋ ಒಬ್ಬ ಜನಪ್ರಿಯ ಪ್ರಸಾರಕ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನಿಸ್ತದ. ಬರ್ರಿ ಶ್ರೋತೃಗಳೇ, ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ ನಾಗೇಶ್ ಶಾನ್ಭಾಗ್ ಅವರನ್ನ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಮಾಯಾವ್ರ, ಬಹಳಷ್ಟು ಹೇಳಿಬಿಟ್ರಿ ನನ್ನ ಬಗ್ಗೆ. ನೀವು ಕಡಿಮೆ ಹೇಳಿ, ನಿಮ್ಮ ಅಭಿಮಾನಕ್ಕೆ ನಾನು ಋಣಿಯಾಗಿದ್ದೇನೆ. ಶಾನ್ಭಾಗ್ ಅವರೇ, ಇವತ್ತ ನನಗೆ ಕನಸು ನನಸು ಗೊತ್ತಾಗ್ತಾ ಇಲ್ಲ. ಆಕಾಶವಾಣಿ 90 ತುಂಬಿದ ಸಂದರ್ಭದೊಳಗ ಆಕಾಶವಾಣಿಯ ಜನಪ್ರಿಯ ವ್ಯಕ್ತಿಯ ಮುಂದೆ ಕುತ್ಕೊಂಡು ಮಾತಾಡ್ಲಿಕ್ಕತ್ತೀನಿ. ಮತ್ತ ನಮ್ಮ ಶ್ರೋತೃಗಳಿಗೂ ಕೂಡ ಅಷ್ಟ ಖುಷಿಯಾಗಿದೆ. ಹಂಗಾಗಿ ಎಲ್ಲಿಂದ ಶುರು ಮಾಡ್ಲಿ ಅಂತ ಗೊತ್ತಾಗೋಲ್ತು. ತಾವು ಆಕಾಶವಾಣಿಗೆ ಪ್ರವೇಶ ಪಡೆದದ್ದು ಯಾವಾಗ, ಹೆಂಗ? 1970 ಆಕಾಶವಾಣಿ ಒಳಗೆ ನಾನು ಕ್ಯಾಜುವಲ್ ಅನೌನ್ಸರ್ ಆಗಿ ಸೇರ್ಪಡೆ ಆದೆ. ಆ ಟೈಮಿನೊಳಗ ಎನ್ಕೆ ಅವರು ಪ್ರತಿಭಾವಂತರು, ಅವ್ರನ್ನ ನೆನೆಸ್ಬೇಕು, ಪ್ರಾತಸ್ಮರಣೀಯರವರು. ಆಕಾಶವಾಣಿ ಅಂದ್ರನ ಎನ್ಕೆ ಅವರು ಇದ್ರು, ಎನ್ಕೆ ಅಂದ್ರನ ಆಕಾಶವಾಣಿ ಆಗಿತ್ತು. ಅವರು ನನ್ನನ್ನ ಕ್ಯಾಜುವಲ್ ಅನೌನ್ಸರ್ ಆಗಿ ಸಿಲೆಕ್ಟ್ ಮಾಡಿದ್ರು. ಅದು ಏನಾತಂದ್ರೆ, ನಾ ಸಾಲಿ ಒಳಗ ಮಾಸ್ತರ್ ಆಗಿದ್ದೆ. ನನ್ನ ಜೊತೆಗೆ ಒಬ್ರು ನನ್ನ ಸಹೋದ್ಯೋಗಿ ಅವರು ಆಕಾಶವಾಣಿ ಒಳಗ ಕ್ಯಾಜುವಲ್ ಅನೌನ್ಸರ್ ಆಗಿ ಸೇರ್ಕೊಂಡಿದ್ರು. ನನಗ ಅವ್ರು ಅದನ್ನ ಹೇಳಿರ್ಲಿಲ್ಲ. ಹೆಂಗೋ ಯಾರ್ದೋ ಥ್ರೂ ನನಗ್ ಗೊತ್ತಾತು. ನನ್ನ ಮನಸ್ಸು ಒಂಥರ ತುಡಿಲಿಕ್ಕೆ ಹತ್ಯು, ನಾನು ಹೋಗ್ಬೇಕು ಆಕಾಶವಾಣಿಗೆ ಅಂತ. ನಾ ಯಾಕೆ ಹೋಗಬಾರದು? ಕಡಿಕ ನನ್ನ ಸಹೋದ್ಯೋಗಿ ಒಬ್ಬರು ಬಹಳ ಎಲ್ಡರ್ಲಿ ಪರ್ಸನ್, ನನಗ ಕಲಿಸಿದಂತ ಗುರುಗಳ ಇದ್ರು. ಅವ್ರು ಅಂದ್ರು, ಅಲ್ಪ ನಿನ್ನಲ್ಲಿ ಟ್ಯಾಲೆಂಟ್ ಅದ, ನೀ ಯಾಕೆ ಪ್ರಯತ್ನ ಮಾಡಬಾರದು? ನಿನಗೇನು ಸಾಧ್ಯ ಆಗೋದಿಲ್ಲ ಅದು. ನನಗೊಂದು ರೀತಿಯಿಂದ ಅವ್ರು ಹೇಳಿದ್ದು ಏನೋ ಒಂದು ಉತ್ತೇಜನ, ಇಷ್ಟು ಇದು ಸಿಕ್ತು, ಶಕ್ತಿ ಸಿಕ್ತು, ಮಾಡಿ ತೋರಿಸ್ಬೇಕು ಅನ್ನುವಂತ ಭಾವನೆ ಬಂದ್ಬಿಡ್ತು. ಆಕಾಶವಾಣಿ ಒಳಗೆ ನಾನು ಮಕ್ಕಳ ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕೆ ಬರ್ತಾ ಇದ್ದೆ, ಗಿಳಿವಿಂಡಿ ಒಳಗೆ. ಆಮೇಲೆ ನಾಟಕದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ವಾಮನ್ರವ್ರ ಪರಿಚಯ ಇತ್ತು, ಉಳಿದವ್ರು ನನಗೆ ಅಷ್ಟು ಪರಿಚಯ ಇರಲಿಲ್ಲ. ಸೀದಾ ಬಂದೆ, ವಾಮನ್ರವ್ರನ್ನ ಕೇಳಿದೆ ನಾನು, ಹಿಂಗ ಕ್ಯಾಜುವಲ್ ಅನೌನ್ಸರ್ಸ್ ತಗೋತಾ ಇದ್ದಾರಂತ, ಮತ್ತ ನಾ ಏನ್ ಮಾಡ್ಬೇಕ ಅದಕ್ಕೆ? ಅವ್ರಂದ್ರು, ಇಲ್ಲಪ್ಪ, ಯಂಗ್ ನಾಟಕ ವಾಯ್ಸ್ ಕೊಡ್ರಿ ಅಂತ ಹೇಳಿ ಎನ್ಕೆ ಅವ್ರು ಕೇಳ್ಯಾರ, ನಿನ್ನ ಹೆಸರು ಕೊಟ್ಟೇನಿ, ಬಹುಶಃ ಇನ್ನೊಂದು ವಾರದಾಗ ನಿನ್ನ ಕರಿಬಹುದು ನೋಡು ಅಂತ. ಒಂದು ವಾರ ತನಕ ನನಗೆ ತಡಿಲಿಕ್ಕೆ ಏನೋ ತಳಮಳ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಒಂದು ವಾರ ಆತು, ಬರ್ಲಿಲ್ಲ ಅಂತ ಅಂದ್ಕೊಳ್ಳಿ ಮತ್ತೆ ಬಂದೆ ನಾನು. ವಾಮನ್ ರಾಯರನ್ನ ಭೇಟಿ ಆದೆ. ಹಂಗಾರ ಒಂದ್ ಕೆಲಸ ಮಾಡಪ್ಪ, ಕಳಿಸ್ತೀನಿ ಅಂತ ಅಂದಿದ್ರು. ಹೆಂಗಿದ್ರು ಅವ್ರು ಫ್ರೀ ಇದ್ದಾರೆ ಎನ್ಕೆ ಅವರು, ನೀವ್ ಹೋಗಿ ಅವ್ರನ್ನ ಭೇಟಿ ಆಗು. ದೊಡ್ಡ ವ್ಯಕ್ತಿ, ನಡಿಕೋತ ನಾನು ಒಳಗ್ ಹೋದೆ. ಇಷ್ಟು ಸಣ್ಣ ಧ್ವನಿಯೊಳಗೆ ಅವ್ರಿಗೆ ಹೇಳಿದೆ,
ಸರ್ ನನಗ ಅನೌನ್ಸ್ಮೆಂಟ್ ಮಾಡಬೇಕು ಅಂತ ಬಹಳ ಇಚ್ಛೆ ಅದ. ಯಾಕಂದ್ರೆ ನಾನು ಈ ಸ್ಟೇಜ್ ಮೇಲೆ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೆ, ನಿರೂಪಣೆಯನ್ನ. ಹಿಂಗಾಗಿ ನನಗೆ ಇದನ್ನ ಮಾಡಬಹುದಲ್ಲ ಅಂತ ಅನ್ನುವಂಥ ಒಂದು ಧೈರ್ಯ ಇತ್ತು. ನನ್ನ ಬ್ಯಾಕ್ ಗ್ರೌಂಡ್ ಎಲ್ಲ ಹೇಳಿದೆ, ನಾನು ಶಿಕ್ಷಕನ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಉತ್ಸಾಹ ಅದ ಮಾಡಬೇಕು ಅಂತ ಹೇಳಿ, ದಯಮಾಡಿ ನನಗೆ ಅವಕಾಶ ಕೊಡ್ರಿ ಅಂತ. ಅವ್ರಂದ್ರು ಒಂದ್ ಕೆಲಸ ಮಾಡಪ್ಪ, ನಾಳೆ ಸಂಜೆ ಮುಂದೆ 4 ಗಂಟೆಗೆ ನಾನು ಒಂದ್ 4 ಮಂದಿನ ಕರೆದೇನಿ, ನೀನು ಬಂದು ಅವ್ರ ಜೋಡಿ ಜಾಯಿನ್ ಆಗೋ, ಧ್ವನಿ ಪರೀಕ್ಷೆ ಕೊಡು ಅಂತಂದ್ರು. ನನಗೇನೋ ಒಂಥರ ಒಂದು ಒಳಗಿಂದ ಒಂದು ಹೆದರಿಕೆ, ಒಂದು ಉತ್ಸಾಹ, ಏನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. 4 ಗಂಟೆ ಅಂತಂದ್ರೆ 4:05 ಇರ್ಬೇಕಾದ್ರೆ ನಾನು ಇದ್ದೆ ಆಕಾಶವಾಣಿ ಒಳಗೆ. ಅದನ್ನ ಆಮೇಲೆ ನೋಡಿದೆ, ಅಲ್ಲಿ ಬಂದಂತವ್ರು ದಿಗ್ಗಜರು, ನನಗಿಂತ ಬಹಳ ಸೀನಿಯರು, ನಾ ಬಚ್ಚ ಅವಾಗ. ಅವ್ರ ಮುಂದೆ ನನಗೆ ಆಗ್ತದೋ ಇಲ್ಲೋ ನನ್ನ ಸೆಲೆಕ್ಷನ್ ಅಂತ ನಾ ಒಂಥರ ಮನಸ್ಸಿನೊಳಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡ್ತು. ನನಗೆ ಸ್ವಲ್ಪ ಆತಂಕ ಇರ್ತದ. ಆತಂಕ ಬಹಳ ಅಂದ್ರೆ ಅತಿಯಾಗಿತ್ತು. ಆಮೇಲೆ ಒಬ್ಬೊಬ್ರದ ಟೆಸ್ಟ್ ಮಾಡಿದ್ರು ಅವರು. ನನ್ನ ಪಾಳಿ ಬಂತು, ಅಲ್ಲಿ ಕೂತು ಕೆಲವೊಂದು ಅನೌನ್ಸ್ಮೆಂಟ್ಸ್ ಓದ್ಲಿಕ್ಕೆ ಹೇಳಿದ್ರು. ನಾಟಕದಾಗ ನಾನು ಮೈಕ್ ಫೇಸ್ ಮಾಡಿದ್ದೆ, ಗಿಳಿವಿಂಡ್ರನೊಳಗ ಮಾಡಿದ್ದೆ. ಆದ್ರೆ ಇಲ್ಲಿ ಧ್ವನಿ ಪರೀಕ್ಷೆ ಮಾಡ್ಬೇಕಾದ್ರೆ ಒಂಥರ ಹೆದರಿಕೆ. ಮೊದಲನೇ ಸಲ ಧ್ವನಿ ನಂದು ಯಾಕೋ ಬರ್ಲಿಲ್ಲ. ಎನ್ಕೆ ಅವರು ಯಾರೋ ಒಬ್ಬರನ್ನ ಕೊಟ್ಟು ಕಳಿಸಿದ್ರು. ಆ ಮನುಷ್ಯ ಬಂದ್ರು, ಇನ್ನು ಓದ್ರಿ, ಬೇಸ್ ವಾಯ್ಸ್ಲೆ ಓದ್ಬೇಕಂತ ಅಗದಿ ಹೆದರಿಸ್ಬಿಟ್ರು. ನನಗ ಬೇಸ್ ವಾಯ್ಸ್ ಅಂದ್ರನ ಗೊತ್ತಿದ್ದಿದ್ದಿಲ್ಲ. ಯಾಕಂದ್ರೆ ಆಕಾಶವಾಣಿ ಜಸ್ಟ್ ಇದನ್ನ ಮಾಡಿದ್ದೆ ಅಷ್ಟೇ ಅಲ್ಲ. ಏನೋ ನಶೀಬ ನಂದು ಬಹಳ ಚಲೋ ಇತ್ತು. 2ನೇ ಸಲ ಓದಿದಾಗ ಬೇಸ್ ವಾಯ್ಸ್ನೊಳಗೆ ನನ್ನ ವಾಯ್ಸ್ ಬಂತು, ಪರ್ಫಾರ್ಮೆನ್ಸ್ ಆತು. ಅದಾದ 5 ಮಿನಿಟಿಗೆ ಎನ್ಕೆ ಅವರು ನನ್ನ ಕರೀಲಿಕ್ಕೆ ಕಳಿಸಿದ್ರು. ಹೋದೆ, ಎನ್ಕೆ ಅವ್ರ ಮುಂದೆ ನಿಂತೆ. ಸಿಲೆಕ್ಷನ್ ಆಗ್ತೋ ಇಲ್ಲೋ, ಏನ್ ಹೇಳ್ತಾರೋ ಅಂತ ಹೇಳಿ ಗಾಬರಿಯಾಗಿ ನಿಂತಿದ್ದೆ, ಒಂಥರ ನಡುಕ. ಆಮೇಲೆ ಹೇಳ್ತೀನಿ, ಅಲ್ಲಪ್ಪ, ಇವತ್ತು ಬಂದವ್ರನ್ನ ಉಳ್ದವ್ರನ್ನ ನಾನು 4 ಮಂದಿನ ಸಿಲೆಕ್ಟ್ ಮಾಡಿಲ್ಲ, ನೀನ್ ಒಬ್ಬನ ಸಿಲೆಕ್ಟ್ ಮಾಡೀನಿ. ನೀನ್ ನಾಳೆಯಿಂದ ಸಂಜೆ ಮುಂದೆ ಬಂದು ಮಷೀನ್ ಆಪರೇಟ್ ಮಾಡೋದು ಹೆಂಗ, ಅಂದ್ರೆ ಟೇಪ್ ಹೆಂಗ್ ಹಾಕ್ತಾರ, ಡಿಸ್ಕ್ ಹೆಂಗ್ ಪ್ಲೇ ಮಾಡ್ತಾರ, ಇದನ್ನ ಒಂದ್ ಸ್ವಲ್ಪ ಕಲ್ಕೋಬೇಕು ಅಂತ. ಎಷ್ಟು ಸಂತೋಷ, ಎಷ್ಟು ಖುಷಿ ಆತು. ಸೀದಾ ಬಂದೆ ಮನಿಗೆ. ಒಂಥರ ನನಗ ಒಂದು ಆಂಗ್ಸೈಟಿ ಆಗಿತ್ತು. ಅಮ್ಮನ ಮುಂದೆ ನಿಂತೆ, ಕಾಲ್ ಮುಗ್ದೆ, ಅಮ್ಮ ನನ್ ಸೆಲೆಕ್ಷನ್ ಆಗ್ಯದಂತ ಬಹಳ ಖುಷಿ ಪಟ್ಟೆ. ಆದ್ರೆ ಇನ್ನು ಕಲಿಬೇಕಲ್ಲ, ಕಲ್ಸೋರು ಯಾರು, ಅದು ಒಂದು ಪ್ರಾಬ್ಲಮ್ ಬಂತು. ಇಲ್ಲಿ ಇರುವಂತಹ ಕೆಲವರು ಇಂಜಿನಿಯರ್ಸ್, ಅವ್ರನ್ನ ನಾನು ಯಾವಾಗ್ಲೂ ನೆನೆಸ್ತೇನೆ. ಒಬ್ರು ನಾಗೇಶ್ ನಾಯಕ್ ಅಂತಿದ್ರು, ಇನ್ನೊಬ್ರು ಮಾಧವ್ ಮೊಕಾಶಿ ಅಂತಿದ್ರು, ಇನ್ನೊಬ್ರು JS ಕೃಷ್ಣಮೂರ್ತಿ ಅವರು ಇನ್ನೂ ಇದ್ದಾರ. ನನಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾನೆ ಇರ್ತಾರ. ಪ್ರತಿನಿತ್ಯ ಅವ್ರ ಜೋಡಿ ನಾನು ಸುಪ್ರಭಾತ ಹೇಳ್ತಾ ಇರ್ತೀನಿ, ಅವರು ಮಾತಾಡ್ತಾ ಇರ್ತಾರ, ಬ್ಲೆಸ್ ಮಾಡ್ತಿರ್ತಾರ. ಇವರು ಇನ್ನಿಬ್ರು ನನ್ನ ಕಳ್ಕೊಂಡಿದ್ದೇನೆ. ಬಹಳ ಹೆಲ್ಪ್ ಮಾಡಿದ್ರು ಅವ್ರು ನನಗೆ. ಟೇಪ್ ಹೆಂಗ್ ಹಾಕಬೇಕು, ಯಾವ ಕಟ್ಟು ಎಲ್ಲಿದ, ಹೆಂಗ್ ಕ್ಯೂ ಮಾಡಬೇಕು, ಡಿಸ್ಕ್ ಹೆಂಗ್ ಹಚ್ಚಬೇಕು, ಡಿಸ್ಕ್ ಹೆಂಗ್ ಪ್ಲೇ ಮಾಡಬೇಕು. ಅವಾಗ ಡಿಸ್ಕ್ ಹೆಂಗಿದ್ದು ಅಂತಂದ್ರೆ 78 RPM, ಇನ್ಸೈಡ್ ಔಟ್ಸೈಡ್ ಇನ್ಸೈಡ್ ಹಿಂಗ್ 2 ಇದ್ದು. LP ರೆಕಾರ್ಡ್ಸ್, ಆಮೇಲೆ ಸಣ್ಣ ರೆಕಾರ್ಡ್ಸ್ ಎಲ್ಲಾನು ಹೆಂಗ್ ಮಾಡಬೇಕು ಅನ್ನೋದನ್ನ ನನಗೆ ಇಷ್ಟು ಚಂದ ಐಡಿಯಾ ಕೊಟ್ಟರು. ನೆಕ್ಸ್ಟ್ ವೀಕಿಗೆ ಅವ್ರು ನನಗೆ ಡ್ಯೂಟಿಗೆ ಹಾಕಿದ್ರು. ಜನರಲಿ ಏನ್ ಮಾಡ್ತಿದ್ರು ಅವಾಗಿನ ಪದ್ಧತಿ ಅಂತಂದ್ರೆ, ಹೊಸಬ್ರನ್ನ ಡ್ಯೂಟಿಗೆ ಹಾಕಿದಾಗ ಆಕಾಶವಾಣಿ ಒಳಗೆ ಯಾವ್ದ ಮಿಸ್ಟೇಕ್ ಹೋಗಬಾರ್ದಲ್ಲ, ಅದ್ರ ಸಲುವಾಗಿ ಅವ್ರು ಏನ್ ಮಾಡ್ತಿದ್ರು, ಹಿಂದ್ ಒಬ್ಬರನ್ನ ಸೀನಿಯರ್ ಇದ್ದವ್ರನ್ನ ಇಡ್ತಿದ್ರು. ಆದ್ರೆ ಆ ದಿವಸ ನನಗೆ ಯಾರು ಏನೂ ಕೊಡ್ಲೇ ಇಲ್ಲ ಸಪೋರ್ಟ್. ಡ್ಯೂಟಿ ಆಫೀಸರು ರೆಡ್ಡಿ ಅಂತ, ಅಂದ್ರೆ 50 ವರ್ಷದ ಹಿಂದಿನ ಕತೆ ಹೇಳಲಿಕ್ಕೆ ನಾನು. ರೆಡ್ಡಿ ಅವರು ಇಮಿಡಿಯೇಟ್ ಗಾಬರಿ ಆದ್ರ. ಅವ್ರು ಓಡಿ ಬಂದ್ರು, ಏನ್ರಿ ಒಬ್ಬರನ್ನ ಹಾಕಿರಲ್ಲ, ಏನಿದು ಹೆಂಗ? ಇಮಿಡಿಯೇಟ್ ಆಗಿ ಅವರು ಎನ್ಕೆ ಅವ್ರ ರೂಮಿಗೆ ಓಡಿದ್ರು. ಹೋದ್ರು ರೂಮಿಗೆ, ಅವ್ರಿಗೆ ಹೇಳಿದ್ರಿ ಬೆಂಗಾವಲಾಗಿ ಯಾರನ್ನೂ ಇಟ್ಟಿಲ್ಲ, ಅವ್ರು ಒಬ್ಬರನ್ನ ಹೊಸಬರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ, ಹೆಂಗ ಇದು ಅಂತ. ಅವ್ರು ನನ್ನ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಕೊಟ್ರು. ಆ ಹುಡುಗ ಟ್ಯಾಲೆಂಟೆಡ್ ಇದ್ದಾನ, ಶಾಣೆ ಇದ್ದಾನ, ಒಬ್ಬನ ಮಾಡ್ಕೊಂಡು ಹೋಗ್ತಾನ, ಗಾಬರಿ ಆಗ್ಬೇಡ್ರಿ. ಪ್ರತಿಭೆಯನ್ನ ಅವಾಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಲ್ಲ, ನನ್ನ ನಶೀಬು ಬಹಳ ಚಲೋ ಇತ್ತು. ಆಮೇಲೆ ಹೇಳ್ತೀನಿ, ಆ ದಿವಸ ನಂದು ಸಂಜೆ ಮುಂದ ಟ್ರಾನ್ಸ್ಮಿಷನ್ ರಾತ್ರಿ 11 ತನಕನು ಏನು ಮಿಸ್ಟೇಕ್ ಇಲ್ಲದ ಹಂಗ ಹೋತು. ನಡು ಒಂದ್ಸಲ ಒಂದು ಟೇಪ್ ಕಟ್ ಆತು. ಅದನ್ನ ಹಾಕಬೇಕಾದ್ರೆ ಇಮ್ಮಿಡಿಯೇಟ್ ನಾಯಕ್ ಅವರು ಓಡಿ ಬಂದ್ರು, ಟೇಪ್ ಅನ್ನ ಸರಿ ಇದು ಮಾಡಿ ಹಿಂಗ್ ಮಾಡಬೇಕಪ್ಪ ಅಂತ ನನಗೆ ಇನ್ಸ್ಟ್ರಕ್ಷನ್ ಕೊಟ್ರು. ಆಮೇಲೆ ಕಾರ್ಯಕ್ರಮ ಮುಗೀತು. ಹೊರಗೆ ಬಂದುಕೊಳ್ಳಿ ರೆಡ್ಡಿ ಅವ್ರು ಬಂದು ನನಗ ಕಾಂಗ್ರ್ಯಾಚುಲೇಷನ್ ರೀ, ಬಹಳ ಚೆನ್ನಾಗಿ ಮಾಡಿದ್ರಿ ಅಂತ. ಬಹಳ ಖುಷಿ ಆಯ್ತು ನನಗೆ. ಪ್ರಥಮ ಪ್ರಯತ್ನ ಅದು. ಹೇಳ್ತೀನಿ, ನನ್ನ ಜೊತೆಗೆ ನನ್ಕಿಂತ ಹಿಂದೆ ಕೆಲವರು ಕ್ಯಾಶುವಲ್ ಅನೌನ್ಸರ್ಸ್ ಏನು ಮಾಡ್ತಾ ಇದ್ರು, ಏನೇನೋ ಮಿಸ್ಟೇಕ್ ಆಗಿ ಅವರು ಒಬ್ಬೊಬ್ಬರನ್ನ ಕಡಿಮೆ ಮಾಡ್ಕೋತ ಹೋದ್ರು. ಆದ್ರೆ ಕಡಿಕೆ 1 ವರ್ಷ ಕಂಪ್ಲೀಟ್ ಇದ್ದವ ಅಂತಂದ್ರೆ ನಾನು ಒಬ್ಬನ, ನನಗೆ ಬಹಳ ಖುಷಿ ಅನಿಸ್ತದ. ಆತ ಮುಂದೆ ಅದಾದ ಕೂಡಲೇ ಅದೇ ಟೈಮಿಗೆ ರೆಗ್ಯುಲರ್ ಅನೌನ್ಸರ್ ಇದಕ್ಕೆ ಕಾಲ್ ಫಾರ್ ಆತು.
ಅಪ್ಲೈ ಮಾಡಿದೆ. ಆಮೇಲೆ ಇಂಟರ್ವ್ಯೂ ಇತ್ತು. ಒಂದು ದುಃಖದ ಸಂಗತಿ ಹೇಳಬೇಕು ಅಂದ್ರೆ, ಬಡತನದಿಂದಾಗಿ ನನಗ ಆ ಟೈಮ್ನೊಳಗೆ ಹಾಕೊಳ್ಳಿಕ್ ಸರಿ ಅರಿವಿನ ಇದ್ದಿದ್ದಿಲ್ಲ. ನಾಗೇಶ್ ನಾಯ್ಕ್ ಅವ್ರು ಹೇಳಿದ್ರು, ಇಂಜಿನಿಯರು, ತಮ್ಮ ನಂದು ಪ್ಯಾಂಟ್ ಅದ, ಚಲೋ ಪ್ಯಾಂಟ್ ಕೊಡ್ತೀನಿ ಹಾಕೋ, ಯಾಕಂದ್ರೆ ಇಂಟರ್ವ್ಯೂಗೆ ಹೋಗ್ಬೇಕಾರೆ ಚಲೋ ಹಾಕೊಂಡು ಹೋಗ್ಬೇಕು. ಅವ್ರು ತಮ್ಮ ಪ್ಯಾಂಟ್ ಕೊಟ್ರು. ನಾನು ಎಷ್ಟು ನೆನೆಸ್ಬೇಕು ನೋಡ್ರಿ ಅವ್ರನ್ನ. ನೋಡ್ರಿ, ಅಂದ್ರೆ ಇಲ್ಲೇ ನೀವು ಕ್ಯಾಜುವಲ್ ಅನೌನ್ಸರ್ ಇದ್ರಲ್ಲ, ಅವಾಗಷ್ಟ ಅವ್ರ ಭೇಟಿಯಾಗಿ ಪರಿಚಯ ಆಗಿತ್ತು. ಹೌದು. ಆಮೇಲೆ ಇಂಟರ್ವ್ಯೂ ಒಳಗ ಬೇಂದ್ರೆ ಅವ್ರು ಇದ್ರು, ಎನ್.ಕೆ. ಅವ್ರು ಇದ್ರು, ಸ್ಟೇಷನ್ ಡೈರೆಕ್ಟರ್ ಇದ್ರು. ಆಮೇಲೆ ಇನ್ನೊಬ್ರು ಲೇಡಿ ಇದ್ರು, ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಕಾಣಿಸ್ತದ, ನನಗೆ ಅವ್ರದ್ದು ಸರಿ ನೆನಪಾಗ್ತಾ ಇಲ್ಲ. ನನ್ನ ಬಯೋಡೇಟಾ ನೋಡಿದ್ರು ಎನ್.ಕೆ. ಅವರು ಮತ್ತ ಬೇಂದ್ರೆ ಅವರು. ಅದರೊಳಗೆ ನಾನು ಬರ್ದಿದ್ದೆ, ನನಗೆ ನಾಟಕ ನಾನು ಮಾಡಿದ್ದೀನಿ, ಸಾಕಷ್ಟು ಅವಾರ್ಡ್ಸ್ ಬಂದಾವ. ಭಾಷಣ ಸ್ಪರ್ಧೆ ಒಳಗೆ ಕಾಲೇಜ್ನಾಗ ಅಥವಾ ಹೊರಗೆ ಎಲ್ಲಾದ್ರೂ ಕಾಂಪಿಟೇಷನ್ದೊಳಗೆ ನನಗೆ ಫಸ್ಟ್ ಪ್ರೈಸಸ್ ಬಹಳಷ್ಟು ಬಂದಾವ. ನಾನು ಮಿಮಿಕ್ರಿ ಮಾಡ್ತೀನಿ ಅಂತೆಲ್ಲ ಬರ್ದಿದ್ದೆ. ಮಿಮಿಕ್ರಿ ಮಾಡ್ತೀನಿ ಅಂದ್ರೆ ನೀ ಏನ್ ಮಾಡ್ತೀಪಾ ಬೇಂದ್ರೆ ಅವ್ರು ನನಗೆ ಕೇಳಿದ್ರು. ನಾನಂದೆ, ಪಕ್ಷಿಗಳ ಹಂಗ, ನಾನು ಪ್ರಾಣಿಗಳ ಹಂಗ ಕೂಗುಗಳನ್ನ ಮಾಡ್ತೀನಿ. ಕೆಲವೊಂದು ನಾ ಹಿಂಗಾಗಿ ಸುಮಾರಷ್ಟು ಹೇಳಿದೆ. ಆಗಿನ ಟೈಮ್ನೊಳಗ ಯಂಗ್ ಇದ್ದೆ ನಾನು, ಧ್ವನಿಯೊಳಗ ಶಕ್ತಿ ಇತ್ತು. ಸುಮಾರು ಒಂದು 100ರಷ್ಟು ನಾನು ಬೇರೆ ಬೇರೆ ವಿವಿಧ ಶಬ್ದಗಳನ್ನ ಮಾಡ್ತಿದ್ದೆ ನಾನು. ಅವರು ಪಕ್ಷಿಗಳ ಹಂಗ ಮಾಡಿ ತೋರ್ಸಪ್ಪ ಅಂತಂದ್ರು. ಸಣ್ಣಾಗಿ ನನ್ನ ಪಕ್ಷಿ ಹಂಗ ಸಣ್ಣ ಚಿಟುಗುಬ್ಬಿ ಕಂಟಿ ಒಳಗ್ ಕೂತು ಒದರ್ತಾವಲ್ಲ, ಆ ತರ ನಾನು ಶಬ್ದ ಮಾಡಿದೆ. ಬೇಂದ್ರೆ ಅವ್ರಿಗೆ ಹೇಳ್ತೀನಿ, ಎಷ್ಟು ಖುಷಿ ಆತು. ಅಲ್ಲಪ್ಪ, ನೀ ಪಕ್ಷಿ ಹೆಂಗ ಓದರು ಅಂತ ಅಂದ್ರ ಅದ್ರಂಗ ಓದಿರ್ಬೇಕಲ್ಲಪ್ಪ. ನಾ ಗಾಬರಿ ಅದೆ, ನಾ ಮಾಡಿದ ಏನೋ ತಪ್ಪಾಗಿರ್ಬೇಕು ಅಂತ. ಅದವ್ರು, ಅಲ್ಲೋ ಅದಕ್ಕಿಂತ ಚಂದ ಹಾಡಿದ್ಯೋ ನೀನು ಅಂತ. ಅಯ್ಯೋ, ನನಗೆ ಹೇಳ್ತೀನಿ ಇಷ್ಟು ಖುಷಿ ಆಯ್ತು. ಆಮೇಲೆ ಏಕಪಾತ್ರಾಭಿನಯ ಒಂದು ಮಾಡಿ ತೋರಿಸು ಅಂತಂದ್ರು. ಮಾಡಿದೆ, ಖುಷಿ ಪಟ್ರು. ಅದಾದ ಕೂಡಲೇ ಇಂಟರ್ವ್ಯೂ ನಮ್ದು ಮುಗೀತು. ಅದ್ರ 3 ತಿಂಗಳ ನಂತರ ದಿಲ್ಲಿಯಿಂದ ಆರ್ಡರ್ ಬಂತು. ಅದಕ್ಕಿಂತ ಮೊದ್ಲು ಏನಾಯ್ತು ಅಂತಂದ್ರೆ, ನನ್ನ ಜೋಡಿ ಕೆಲಸ ಮಾಡಿದಂತಹ ವ್ಯಕ್ತಿ, ಅಂದ್ರೆ ಶಾಲಿ ಒಳಗೆ ನನ್ನ ಜೋಡಿ ಇದ್ದವರು, ಕ್ಯಾಜುವಲ್ ಅನೌನ್ಸ್ ಮಾಡಿದಂತವ್ರು, ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಪರಿಚಯ ಇತ್ತಲ್ಲ, ಮನೆಗ್ ಬಂದ್ರು, ನಮ್ ತಾಯಿಗೆ ಅಂದ್ರು, ಅಲ್ಲ ಅವಂಗ್ಯಾಕ ಕಳಿಸ್ತೀರಿ, ಅದು ಆ ಜಾಗ ನನಗ ಕೊಡ್ತೀನಿ ಅಂತ ಹೇಳ್ಯಾರ. ಮತ್ತ ಅವನ ಅದಕ್ಕೆ ನಮ್ ತಾಯಿ ಅಂದ್ರು, ಅಲ್ಲವ ನಿಮಗ್ ಸಿಕ್ಕರೆ ನನಗೆ ಬಹಳ ಸಂತೋಷ, ಅವ ಏನೋ ಪ್ರಯತ್ನ ಮಾಡ್ತೀನಿ ಅಂತ ಅಂದಾನ, ಮಾಡ್ಲಿ, ಪ್ರಯತ್ನ ಮಾಡೋದಕ್ಕೆ ಏನು ಆಗ್ಲಿ ಬಿಡ್ರಿ ಅಂತ. ಆದ್ರೆ ನನ್ನ ನಶೀಬ ಇಷ್ಟು ಚಲೋ ಇತ್ತಲ್ಲ ಅಂದ್ರೆ, ನಾನು ಟಾಪರ್ ಆಗಿ ಸಿಲೆಕ್ಟ್ ಆದೆ ನೋಡ್ರಿ ಸರ್. ಆಮೇಲೆ ಯಾವ ವ್ಯಕ್ತಿ ತನಗೆ ಸಿಗತದ ಅಂತ ಹೇಳಿದಲ್ಲ, ಆ ಮನುಷ್ಯಾಗ ಇಂಟರ್ವ್ಯೂಗೂ ಬರ್ಲಿಲ್ಲ, ಅಂದ್ರೆ ಅಲ್ಲೇ ರಿಜೆಕ್ಟ್ ಆಗಿರ್ಬೇಕು ಅವ್ರದ್ದು. ಹಿಂಗಾಗಿ ನೀವು ಪರ್ಮನೆಂಟ್ ಅನೌನ್ಸರ್ ಆದೆ. ಆದ್ರೆ ಒಂದು ಕಂಡೀಷನ್ ಹಾಕಿದ್ರ ಅವರು, ನೀ ಸದ್ಯ ಹೋಗಿ ಗುಲ್ಬರ್ಗ ಸ್ಟೇಷನ್ ಒಳಗ ಕೆಲಸ ಮಾಡ್ಬೇಕು, ಆಮೇಲೆ ನಾವು ಇಲ್ಲಿ ನಿನಗೆ ಧಾರವಾಡಕ್ಕೆ ಕರೆಸ್ತೀನಿ. ಗುಲ್ಬರ್ಗಕ್ಕೆ ಹೋದೆ, 1 ವರ್ಷ ಅಲ್ಲಿ ಇದ್ದೆ. ಅಷ್ಟ್ರಾಗ ನನಗೆ ಇದು ಸಿಕ್ತು, ಧಾರವಾಡಕ್ಕೆ ವಾಪಸ್ ಬಂದೆ ನಾನು. ಗುಲ್ಬರ್ಗದಾಗ ಇದ್ದಾಗ ಏನಾತಂದ್ರೆ, ನನ್ನ ಜೋಡಿ ಇನ್ನೊಬ್ಬ ಅನೌನ್ಸರ್ ಇದ್ರು, ಅವ್ರು ಮೈಸೂರು ಕಡೆಯವ್ರು ಇದ್ರು. ಇಲ್ಲಿದ ಧಾರವಾಡದಿಂದ ಎಲ್ಲಾನು ಪ್ರತಿ ವಾರ ಬಾಕ್ಸ್ ನೊಳಗ ಕಾರ್ಯಕ್ರಮದ ಟೇಪ್ಸ್ ಎಲ್ಲ ಅಲ್ಲಿ ಹೋಗ್ತಿದ್ವು. ಅಲ್ಲಿ ನಾವು ಅನೌನ್ಸ್ಮೆಂಟ್ ಕೊಟ್ಟು ಅದನ್ನ ಪ್ಲೇ ಮಾಡ್ತಿದ್ವಿ. ಒಂದು ದಿವ್ಸ ಏನಾತಂದ್ರೆ, ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರದು ರಾತ್ರಿ ಸಂಗೀತದ ಕಾರ್ಯಕ್ರಮ ಇತ್ತು. ಅಲ್ಲಿ ಡ್ಯೂಟಿ ಆಫೀಸರ್ ಆ ದಿವಸ ಅವರಿಗೆ ರಜೆ ಇತ್ತು. ನಾನ್ ಸೀನಿಯರ್ ಇದ್ದಿದ್ರಿಂದ ನನಗ ಡ್ಯೂಟಿ ಆಫೀಸರ್ ಕೆಲಸ ಕೂಡಿಸಿದ್ರು. ಆಮೇಲೆ ಇನ್ನೊಬ್ರು ಜೂನಿಯರ್ ಇದ್ದವರಿಗೆ ಅನೌನ್ಸ್ಮೆಂಟ್ ಡ್ಯೂಟಿಗೆ ಹಾಕಿದ್ರು. ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಅಂತ ಹೇಳಬೇಕಾಗಿತ್ತು. ಅವ್ರು ಅದಕ್ಕಿಂತ ಮೊದಲ ಟೇಪ್ ಕ್ಯೂ ಮಾಡಿದ್ರೆ ಕಾಣಿಸ್ತದೆ. ಗಂಗೂಬಾಯಿ ಅವರ ಧ್ವನಿ ಸ್ವಲ್ಪ ಗಂಡಸರ ತರ ಕೇಳಿಸ್ತಿತ್ತು. ಅದು ಕ್ಷಮ ಕೇಳ್ಕೊತೀನಿ ಆ ತಾಯಿ ಹತ್ರ. ಮನುಷ್ಯ ಏನ್ ಮಾಡಿದ ಅಂದ್ರೆ, ಅನೌನ್ಸ್ಮೆಂಟ್ ಗಂಗೂಭಾಯಿ ಹಾನಗಲ್ ಅಂತ ಕೊಟ್ಟಬಿಟ್ರ. ನನಗೊಂಥರ ಶಾಕ್ ಆತು. ನಾ ಹೇಳಿದೆ. ಆಮೇಲೆ ಅಷ್ಟ್ರಾಗ ಆ ಮನುಷ್ಯ ಬಂದ, ಏನ್ರಿ ಧಾರವಾಡದವ್ರಿಗೆ ತಲೆನೇ ಇಲ್ರಿ, ಕ್ಯೂ ಶೀಟ್ನಾಗ ಗಂಗೂಬಾಯಿ ಅಂತ ಬರ್ದಾರ, ಆ ಧ್ವನಿ ನೋಡಿದ್ರೆ ನಾನು ಗಂಗೂಭಾಯಿ ಅಂತ ಕೊಟ್ಟಬಿಟ್ಟಿರಿ. ಹೇಳ್ತೀನಿ, ಅಲ್ಲಿ ಒಬ್ರು ಇಂಜಿನಿಯರ್ ಇದ್ರು, ಇರ್ಷಾದ್ ಅಂತ ಹೇಳಿ. ಆ ಮನುಷ್ಯಾಗ ಸಂಗೀತದ ಬಗ್ಗೆ ಇದ್ರ ಬಗ್ಗೆ ಒಳ್ಳೆ ಶಾಣೆ ಇದ್ದ ಮನುಷ್ಯ. ಇಮ್ಮಿಡಿಯೇಟ್ ಅವ್ರು ಜೋರಾಗಿ ನಕ್ ಬಿಟ್ಟ. ಕ್ಯಾ ಭಾಯ್, ಆ ಮನುಷ್ಯ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಹೋಗೋ ತನಕ ಅವ್ರಿಗೆ ಕ್ಯಾ ಭಾಯ್ ಗಂಗೂಭಾಯಿ ಅಂತ ಹೇಳಿ ಆ ಚಾಸ್ತಿ ಮಾಡಿಬಿಡ್ತಿದ್ರು ಅವ್ರು. ಹಂಗ ಆಮೇಲೆ ಇಲ್ಲಿ ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದ್ರೆ ನಾನು ಬಹಳ ದಿವಸ ಇಲ್ಲಿ ಅನೌನ್ಸ್ಮೆಂಟ್ ಇದಕ್ಕೆ ಅನೌನ್ಸರ್ ಆಗಿ ಕೆಲಸ ಮಾಡ್ಲಿಕ್ಕೆ ನನಗೆ ಅವಕಾಶ ಸಿಗ್ಲಿಲ್ಲ. ಅಂದ್ರೆ ಕಾರ್ಯಕ್ರಮಕ ವಿಭಾಗಕ್ಕೆ ಹೋದ್ರಿ ನೀವು. UB ಬೆಳ್ಳಕ್ಕಿ ಅಂತ ಹೇಳಿ ಸೀನಿಯರ್ ಆಫೀಸರು, ಅವರು ಯುವವಾಣಿ ಮತ್ತು ಟಾಕ್ಸ್ ನೋಡ್ಕೋತಿದ್ರು, ಇಂಗ್ಲಿಷ್ ಟಾಕ್ಸ್. ಅವ್ರಂದ್ರು, ಇಲ್ಲ ನೀನ್ ನನ್ನ ಸೆಕ್ಷನ್ಗೆ ಬರ್ಬೇಕು, ಅಲ್ಲಿ ನೀನ್ ನನಗೆ ಅಸಿಸ್ಟ್ ಮಾಡ್ಬೇಕು. ಸೊ ಹಿಂಗಾಗಿ ನಾನು ಪ್ರೊಡಕ್ಷನ್ ಅಸಿಸ್ಟೆಂಟ್ ಆಗಿ ಬಹಳ ವರ್ಷ ಕೆಲಸ ಮಾಡಿದೆ. UB ಬೆಳ್ಳಕ್ಕಿ ಅವರು ಎಂಥ ನಾಲೆಜಬಲ್ ಜೆಂಟ್ಲ್ಮನ್ ಅನ್ಬೇಕು.
ಇಷ್ಟು ನನಗೆ ಟ್ರೈನಿಂಗ್ ಕೊಟ್ರಲ್ಲ, ಯಾವ ಬೇಕಾದ ಕಾರ್ಯಕ್ರಮ ನಾನು ಮಾಡ್ಕೊಂಡು ಹೋಗಬಹುದಾಗಿತ್ತು. ಪೆಕ್ಸ್ಗಳು ಮಾಡುವಂತಹ ಕಾರ್ಯಕ್ರಮ ಸಹ ನಾನು ಅಲ್ಲಿ ಕೂತು ಎಲ್ಲ ನಾನು ಮಾಡುವಷ್ಟು ನನಗೆ ಅವ್ರ ನಾಲೆಜ್ ಕೊಟ್ರು. ಆಮೇಲೆ ಇಂಗ್ಲಿಷ್ ಅನೌನ್ಸ್ಮೆಂಟ್ಸ್ ಯುವಾಣಿ ಒಳಗ ಬರ್ತಿತ್ತು, ವಾರದಾಗ ಒಂದು ದಿವಸ ಇಂಗ್ಲಿಷ್ ಕಾರ್ಯಕ್ರಮ. ಅನೌನ್ಸ್ಮೆಂಟ್ ಹೆಂಗ ಬರೀಬೇಕು, ಹೆಂಗ ಅದನ್ನ ಕೊಡಬೇಕು ಅನ್ನೋದನ್ನ ಸಹ ನನಗೆ ಬಹಳ ಒಳ್ಳೆ ಟ್ರೈನಿಂಗ್ ಕೊಟ್ರು ಅವ್ರು. ಅವ್ರನ್ನ ಬಹಳ ನೆನೆಸ್ತೀನಿ ನಾನು. ಆಮೇಲೆ ಒಂದು ಪ್ರಸಂಗ ಹಿಂಗ್ ಬಂತು, ಇಂಗ್ಲಿಷ್ ಟಾಕ್ಸ್ ಇದು ಮಾಡ್ಬೇಕಾದ್ರೆ ರೆಕಾರ್ಡಿಂಗ್ ನಾವು ಹೋಗ್ತಿದ್ದೆ, ನನಗೆ ಹಚ್ಚುತ್ತಿದ್ರು. ಒಬ್ಬರು ಡಿಸ್ಟ್ರಿಕ್ಟ್ ಜಡ್ಜ್ ಹ್ಯೂಮರಸ್ ಟಾಕ್ಸಿಗೆ ಅವ್ರನ್ನ ಇನ್ವೈಟ್ ಮಾಡ್ತಿದ್ರು. ಬಹಳ ಒಳ್ಳೆ ಪ್ರತಿಭಾವಂತ ಜಡ್ಜ್ ಆಗಿದ್ರು. ಅವ್ರು ಬಂದಾಗ ಅವ್ರನ್ನ ಸ್ಟುಡಿಯೋದಾಗ ಕೂಡಿಸಿ ಚೆಕ್ ಮಾಡಿ ಹೆಂಗ್ ಇದ್ರ ಮಾಡ್ಬೇಕು ಎಲ್ಲ ಇದು ಮಾಡಿ ರೆಕಾರ್ಡ್ ಮಾಡಿ ಕಳಿಸುವಂತಹದ್ದು ಪದ್ಧತಿ ನನ್ನಲ್ಲಿ ಇತ್ತು. ಅವ್ರನ್ನ ಸ್ಟುಡಿಯೋದಾಗ ಹೋಗಿ ಅವ್ರಿಗೆ ಹೇಳಿದೆ, 1-2 ಲೈನ್ ನೀವು ಓದ್ರಿ, ನಾನು ಅಲ್ಲಿ ಲೆವೆಲ್ ನೋಡ್ಕೋತೀನಿ, ಆಮೇಲೆ ಬಂದು ನಿಮ್ಗೆ ಹೇಳ್ತೀನಿ. ಸೆಟ್ ಮಾಡಿದ ಮೇಲೆ ಮುಂದೆ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಬೈ ಚಾನ್ಸ್ ಕೆಲವೊಮ್ಮೆ ಓದಬೇಕಾದ್ರೆ ತಪ್ಪುಗಳಾಗೋ ಚಾನ್ಸಸ್ ಇರ್ತಾವ. ಅದಕ್ಕೆ ಅವ್ರಿಗೇನು ಹೇಳ್ತಿದ್ದೆ, ಅಲ್ಲಿ ಪಾಸ್ ಕೊಡ್ರಿ, ಆ ಸೆಂಟೆನ್ಸ್ ಮತ್ತೊಮ್ಮೆ ಓದ್ರಿ, ನಾ ಅದನ್ನ ಎಡಿಟ್ ಮಾಡ್ತೇನೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಅವ್ರು ಬೆಳ್ಳಕ್ಕೆ ಅವರಿಗೆ ಫೋನ್ ಮಾಡ್ತಿದ್ರಂತ, ಇಲ್ಲ ನಾನು ಬೇರೆ ಯಾರನ್ನೂ ಕಳಿಸ್ಬೇಡ್ರಿ ರೆಕಾರ್ಡಿಂಗ್ ಮಾಡ್ಲಿಕ್ಕೆ, ಆ ಮನುಷ್ಯನ ಕಳಿಸಿರಿ ಅಂತ ಹೇಳ್ತಿದ್ರಂತ ಅವ್ರು. ಅದು ಒಂದು ನನಗೆ ಸರ್ಟಿಫಿಕೇಟ್ ಸಿಕ್ಕಂಗ. ಹೌದು. ಆಮೇಲೆ ಬೇಂದ್ರೆ ಅವ್ರು ಯಾವಾಗ ರೆಕಾರ್ಡಿಂಗ್ಸ್ಗೆ ಇಲ್ಲಿ ಬಂದಾಗ, ಅವರು ಬೆಳ್ಳಕ್ಕಿ ಅವರಿಗೆ ರೆಕಾರ್ಡಿಂಗ್ ಸಲುವಾಗಿ ಬಂದಾಗ ಅವ್ರಿಗೆ ಹೇಳ್ತಿದ್ರಂತ, ಇಲ್ಲಪ್ಪ ಆ ಪ್ರಾಣಿ ಹಂಗ ಪಕ್ಷಿ ಹಂಗ ಕುರು ಮಾಡ್ತಾನ ನೋಡ್ರಿ, ಅವ್ನ ಕಳಿಸ್ರಿ ಮೊದ್ಲು ಇಲ್ಲೇ ಅಂತ. ಆಮೇಲೆ ಅವ್ರು ಬಂದ್ ಹೇಳಿ, ಇಲ್ಲ ಅಜ್ಜ ಕರೀತಾರ, ಹೋಗಿ ಭೇಟಿಯಾಗಿ ಬರ್ರಿ ಅಂತ ನನಗೆ ಬೆಳ್ಳಕ್ಕಿ ಅವ್ರು ಹೇಳ್ತಿದ್ರು. ಒಳಗೆ ಹೋದ ಕೂಡಲೇ ಅವ್ರು ಏನ್ ಮಾಡಿದ್ರು, ಅಲ್ಲಪ್ಪ ಪಕ್ಷಿ ಹಂಗ ಪ್ರಾಣಿ ಹಂಗ ಒಂಚೂರು ಕುರು ಮಾಡೋ, ನಾನು ಅವರಿಗೆ 1-2-3 ಧ್ವನಿಗಳನ್ನು ಇದು ಮಾಡಿದ್ಮೇಲೆ ಖುಷಿ ಆಯ್ತು, ಹೋಯ್ ಬಾ ಇನ್ನಂತ. ಸರ್, ಮುಂದ್ ಹೋಗೋಕ್ಕಿಂತ ಮೊದ್ಲಿಗೆ ಮತ್ ನಮಗಷ್ಟು ತೋರ್ಸೇ ಬಿಡ್ರಲ್ಲ, ನಿಮಗೆ ಯಾವ್ದು ಬಹಳ ಖುಷಿ ಅನಿಸ್ತದ ಅದನ್ನ. ಇಲ್ಲಿ ಒಂದು ಏನಿದೆ ಅಂದ್ರೆ, ಈಗ ಒಂದು 3-4 ದಿವಸದ ಹಿಂದೆ ನಾನು ನನ್ನ ಆತ್ಮೀಯ ವೈದ್ಯರು ಸೀನಿಯರ್ ಅವ್ರ ಮನೆಗೆ ಹೋಗಿದ್ದೆ. ಅವ್ರದ್ದು ಹಳೇ ಮನಿ ಹಾಲ್ ಇಷ್ಟು ಚಂದ ದೊಡ್ಡದ, ಎಕೋ ಆಗುವಂತಹದ್ದು. ಅಲ್ಲಿ ಶಬ್ದ ಮಾಡಿದೆ, ಇಷ್ಟು ಚಂದ ಕೇಳಿಸ್ತದ ಅದು. ಈಗ ನಮಗ್ ಚಂದ ಕೇಳಿಸ್ತಾರ. ಅವ್ರ ಮನೆಯವ್ರ ಅಂದ್ರು, ಎಲ್ಲೋ ಗುಬ್ಬಿಗಳು ಬಂದಾವ್ ನೋಡ್ರಿ, ಎಲ್ಲೋ ಒದರ್ಲಿಕ್ಕತ್ತಾವ್ ನೋಡ್ರಿ ಅಂತ ಹಿಂಗ ನೋಡಿದ್ರ. ನನಗ್ ನಗು ಬಂತ, ಸ್ವಲ್ಪ ಬಂದ್ ಮಾಡಿದೆ. 2ನೇ ಸಲ, ಹೌದು ಯಾವಾಗ ಬರ್ತಿರ್ತಾವ್ರಿ ಅವು, ಹಿಂಗ ಧ್ವನಿ ಮಾಡಿ ಹೋಗ್ತಾವ. ಬಹಳ ಚಂದ ಖುಷಿ ಆಯ್ತು ಕೇಳಿ. ಆಮೇಲೆ ಇನ್ನೊಂದು ಇದನ್ ಮಾಡಿದೆ, ಗಂಡು ಬೆಕ್ಕು ತನ್ನ ಸಂಗಾತಿಯನ್ನ ಕರೀಲ್ಬೇಕಾದ್ರೆ ಯಾವ ರೀತಿ ಇದು ಧ್ವನಿ ಮಾಡ್ತದ, ಆಗ ಹೆಣ್ಣು ಬೆಕ್ಕು ಓಡಿ ಬರ್ತದ ಅದಕ್ಕೆ. ನಾನು ಈಗೆಲ್ಲ ಹುಡುಕ್ಲಿಕ್ಕತ್ತೀನಿ ಸರ್, ಸ್ಟುಡಿಯೋದೊಳಗೆ ಎಲ್ಲೇ ಬೆಕ್ಕ ಎಲ್ಲಿ ಬಂದದ ಅಂತ ಹೇಳಿ. ಬಹಳ ಚಂದ. ಆಮೇಲೆ ಘಟನೆಗಳನ್ನ ನೆನಪು ಮಾಡ್ಕೋಬೇಕು. ಇಲ್ಲಿ ಆಕಾಶವಾಣಿ ಇದ್ರೊಳಗೆ ಸ್ಟುಡಿಯೋದೊಳಗೆ ಅನೌನ್ಸ್ಮೆಂಟ್ ಕೊಡ್ಲಿಕ್ಕೆ ಕೂತಿದ್ದೆ. ಕೇಶವ್ ಗುರಮ್ ಅವರು ಬಂದ್ರು. ಅವರು ರೆಕಾರ್ಡಿಂಗು ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ ಇದ್ರು. ಅವ್ರಂದ್ರು, ಹಿಂಗ ರೆಕಾರ್ಡಿಂಗ್ ಬಂದದ, ಈ ರಾಗಗಳನ್ನ ಅವ್ರು ಹಾಡ್ತಾರಂತ, ಅನೌನ್ಸ್ಮೆಂಟಿಗೆ ರೆಡಿ ಮಾಡ್ಕೊಡ್ರಿ. ಲೈವ್ ಅವಾಗೆಲ್ಲ ಲೈವ್ ಇರ್ತಿದ್ದು. ಆಮೇಲೆ ಬಂದೆ, ರೆಡಿ ಎಲ್ಲ ಬಂತು, ಇನ್ನು ಟೈಮ್ ಇತ್ತು, 2 ಮಿನಿಟ್ ಹೊರಗೆ ಬಂದೆ. ಆ ಆರ್ಟಿಸ್ಟ್ ಬಂದಿದ್ರು, ಏನೋ ಒಂಥರ ನನಗೆ ವಾಸನೆ, ಗಟ್ರ ವಾಸನೆ ಬಂದಂಗ ಅನಿಸ್ತು. ಒಂಥರ ಗುರಮ್ ಅವ್ರಿಗೆ ಹೇಳಿದೆ, ಏನೋ ಒಂಥರ ಗಟ್ರ ವಾಸನೆ ಬರ್ತದೆ, ಸ್ಟುಡಿಯೋದಾಗ ನಮ್ದು ಬಹಳ ಕ್ಲೀನ್ ಇರ್ತದ, ಆ ತರ ಬರ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ನನ್ಗೇನೋ ಡೌಟ್ ಬಂತು, ಏನೋ ನೋಡ್ರಿ ವಾಸನೆ, ಗಟ್ರ ವಾಸನೆ ಇದ್ದಂಗ ಅದ ನೋಡ್ರಿ ಒಂಥರ ಅಂತಂದ್. ಅವ್ರಿಗೆ ಸ್ಟ್ರೈಕ್ ಆತದು ಏನಂತ ಹೇಳಿ. ಇಮಿಡಿಯೇಟ್ ಏನ್ ಮಾಡಿದ್ರು, ಅವ್ರು ಒಂದು ಗ್ರಾಮೋಫೋನ್ ರೆಕಾರ್ಡ್ ತಂದು ಕೊಟ್ರು. ಆ ಮನುಷ್ಯ ಏನಾದ್ರು ತಪ್ಪು ಇದನ್ನ ಮಾಡ್ತಾ ಇದ್ದಾನಂತ ಅನಿಸಿದ್ರೆ ನಾನು ಸನ್ನಿ ಮಾಡ್ತೀನಿ, ಈ ರೆಕಾರ್ಡ್ ಹಾಕ್ಬಿಡ್ರಿ ಅಂತ. ಆ ಬಂದಂತ ಆರ್ಟಿಸ್ಟ್ ಏನಿದ್ರಲ್ಲ, ಚಲೋ ಇದನ್ನ ಮಾಡೇ ಬಂದಿದ್ರು. ಆದ್ರ ಏನದ ಅಂತಂದ್ರ ಏನು ತಪ್ಪು ಮಾಡ್ಲಿಲ್ಲ, ಆ ರೆಕಾರ್ಡ್ ತಪ್ಪ ಹಾಕುವಂತ ಪ್ರಸಂಗನ ಬರ್ಲಿಲ್ಲ, ಬಹಳ ಚಂದ ಹಾಡಿ ಹೋದ್ರು. ಇಂಥ ಪ್ರಸಂಗ ಆಗಿದ್ದದ. ಆಮೇಲೆ ಇನ್ನೊಮ್ಮೆ ಸ್ಟುಡಿಯೋ ಕಾರಿಡಾರ್ದಾಗ 1-2 ಫ್ಲೂಟ್ ಆರ್ಟಿಸ್ಟ್ ಇದ್ರು. ಅವ್ರು ಕೂತು ಫ್ಲೂಟ್ ಒಬ್ಬೊಬ್ಬರ ಬಾಯಿಗೆ ಹಿಡಿದು ಚೆಕ್ ಮಾಡ್ತಾ ಇದ್ರು. ಇಮಿಡಿಯೇಟ್ ಏನಾಯ್ತು, ನಾನು ಅಲ್ಲಿ ನಿಂತೆ, ಅವ್ರು ಚೆಕ್ ಮಾಡ್ಕೋತಾ ಇದ್ದಾಗ ನಾನು ಆ ಧ್ವನಿನ ಇಮಿಟೇಟ್ ಮಾಡಿದೆ.
ಅವ್ರು ಒಬ್ರ ಮುಖ ಒಬ್ರು ಹಿಂಗ್ ನೋಡ್ಲಿಕ್ಕೆ ಹತ್ತಿದ್ರು, ಇಬ್ರು ಆರ್ಟಿಸ್ಟ್ ನೋಡಿದ್ರು. ಆಮೇಲೆ ಇಟ್ರು, ಒಂದು ಫ್ಲೂಟ್ ನಿಂದ 2 ಸೂರ್ ಹೆಂಗ್ ಬರ್ಲಿಕ್ಕತ್ಯಾವ ಇವು ಅಂತ. ಅಲ್ಲಿ ಬಾಜುಕ್ ಆ ಮ್ಯೂಸಿಕ್ ಏನು ಪೆಕ್ಸ್ ಇದ್ರಲ್ಲ, ಅವ್ರಿಗೆ ನನ್ನ ತುಂಟತನ ಗೊತ್ತೈತಿ, ಶಾನ್ವಾರ್ ಸುಮ್ ಕುಡ್ರಿ ನೀವು ಅಂತ. ಆಮೇಲೆ ಅವ್ರು ಚೆಕ್ ಮಾಡಿ ಇಟ್ರು. ಅದಾದ್ಮೇಲೆ ಅವ್ರಿಗೆ ನಾ ಕೇಳಿದೆ, ಅಲ್ರಿ ಒಂದು ಫ್ಲೂಟ್ನಾಗೆ 2 ಸೂರ್ ಹೆಂಗ್ ಬರ್ತಾವ್ರಿ ಅಂತ. ಇಲ್ರಿ, ನಮ್ಮಲ್ಲಿ ಉಪಯೋಗ ಮಾಡ್ದ ಹಂಗ ಇಟ್ಟಿರ್ತೇವಲ್ಲ, ಅದಕ್ಕೆ 2 ಸೂರ್ ಬರ್ತಿರ್ತಾವ. ಬಹಳ ಇವ್ರು ಹೇಳ್ತೀನಿ, ನಾಗೇಶ್ ನೀವು ಬಹಳ ಕಾಡ್ತಿರ್ ಬಿಡ್ರಿಪ್ಪ ಅಂತಂದ್ರ ಅದು ಗೊತ್ತಿದ್ದವ್ರಿಗೆ ಗೊತ್ತದು. ಆಮೇಲೆ ಹೇಳಿದ್ನಲ್ಲ ಇನ್ನೊಮ್ಮೆ, ನಿಮ್ಮ ತುಂಟತನದ ಇನ್ನೊಂದು ಹೇಳ್ರಿ ಘಟನೆ. ಇಲ್ಲಿ ಸ್ಟುಡಿಯೋದಿಂದ ನ್ಯೂಸ್ ಮುಗಿಸ್ಕೊಂಡು ಅಗದಿ ರಿಲ್ಯಾಕ್ಸ್ ಆದೆ, ಎಲ್ಲಾ ತಲೆ ಮೇಲಿನ ಭಾರ ಕಡಿಮೆ ಅನಿಸ್ತು. ಹೊರಗೆ ಬಂದೆ, ಕಾರಿಡಾರ್ಗೆ ಬಂದೆ, ಎದುರುಗಡೆ ಇಂಜಿನಿಯರಿಂಗ್ ಕಂಟ್ರೋಲ್ ರೂಮ್ ಇತ್ತು. ಅದೇನೋ ಒಂದು ಸ್ಫೂರ್ತಿ ಬಂತು. ಇಮ್ಮಿಡಿಯೇಟ್ ಆಗಿ ನನ್ನ ಬಾಯಿಂದ ಅನ್ನೋಯಿಂಗ್ಲಿ ಬೇಕಂತಲ್ಲ, ಸೈರನ್ ಶಬ್ದ ಬಂದ್ಬಿಡ್ತು. ಅವ್ರಿಗೆ ಕಂಟ್ರೋಲ್ ರೂಮ್ ಬಾಗ್ಲ ತೆಗೆದೆ. ಅಲ್ಲಿ ಒಬ್ರು ಇಂಜಿನಿಯರ್ ಕೂತಿದ್ರು, ಹೊಸಬ ಆ ಮನುಷ್ಯ ಗೊತ್ತಾಗ್ಲಿಲ್ಲ. ಇಮಿಡಿಯೇಟ್ ಆ ಸ್ವಿಚ್ ಈ ಸ್ವಿಚ್ ಕಂಟ್ರೋಲ್ ರೂಮ್ ನೋಡ್ಲಿಕ್ಕೆ ಹತ್ತಿದ. ರಾವ್ ಬನ್ರಿ ಇಲ್ಲಿ ಅಂತ. ರಾವ್ ಸೀನಿಯರ್ ಇಂಜಿನಿಯರ್ ಇಮಿಡಿಯೇಟ್ ಓಡಿ ಬಂದ್ರು. ಏನೋ ಸಫಳ ಬರ್ಲಿಕ್ಕೆ ಹತ್ತಿದ, ಸೈರನ್ ಗೊತ್ತಾಗ್ವಲ್ತು. ಆಮೇಲೆ ಅವ್ರು ನನ್ನ ನೋಡಿದ್ರಲ್ಲಿ ಅವನ್ ಗಾಬರಿ ನೋಡಿ ಬಾಯ್ ಬಂದ್ ಮಾಡ್ಬಿಟ್ಟೆ ನಾನು. ರಾವ್ ಅಂದ್ರು, ಮರಾಯ ಹೊಸಬಿದ್ದಾನು, ಯಾಕೆ ಕಾಡ್ತೀಯ? ಇದು ತುಂಟತನ ಬಹಳಷ್ಟು ಆಗ್ಯಾವ. ಮಜಾ, ಏನೋ ಒಂದು ಖುಷಿ ಹೌದಲ್ಲ ನೆನೆಸ್ಕೊಳ್ಳೋದು. ಆಮೇಲೆ ನೀವು ಪರ್ಮನೆಂಟ್ ಅನೌನ್ಸರ್ ಆಗಿ ಎಷ್ಟು ವರ್ಷ ಕಾರ್ಯ ಮಾಡಿದ್ರಿ? ಸುಮಾರು 9 ವರ್ಷ ನಾನು ಇದು ಮಾಡಿದೆ. ಆಮೇಲೆ ಸಡನ್ ಆಗಿ ನ್ಯೂಸ್ ಇದಕ್ಕೆ ಕಾಲ್ ಫಾರ್ ಮಾಡಿದ್ರು, ಅದ್ರೊಳಗೆ ಸೆಲೆಕ್ಟ್ ಆದೆ. ಪ್ರದೇಶ ಸಮಾಚಾರಕ್ಕೆ ಟಾಪರ್ ಆಗಿ ಸೆಲೆಕ್ಷನ್ ಆತ್ ನಂದು. ಅಚ್ಯುತನ್ ಅಂತ ಹೇಳಿ ನಮ್ಮ ಎಡಿಟರ್ ಇದ್ರು, KS ಅಚ್ಯುತನ್. ವೆರಿ ಟ್ಯಾಲೆಂಟೆಡ್ ಅಂಡ್ ವೆರಿ ಗುಡ್. ಅಂತ ಎಡಿಟರು ಆಕಾಶವಾಣಿಗೆ ಯಾರು ಇನ್ನೂ ಆಗಿಲ್ಲ, ಇನ್ನೂ ಆಗ್ಲಿಕ್ಕೂ ಇಲ್ಲ. ಆ ತರದ ಅದ್ಭುತ ವ್ಯಕ್ತಿ ಇದ್ರು. ನನಗೂ ಅವ್ರು ನೋಡಿದಂತ ಭಾಗ್ಯ ಅದ ಸರ್. ಬಹಳ ಅದ್ಭುತ. ಸ್ಪಷ್ಟ ಅವ್ರಿಗೆ ನನ್ನ ಬಗ್ಗೆ ಇಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ, ಏನೋ ಒಂದು ಸುದ್ದಿಯನ್ನು ಇದ್ರ ಮಾಡಿದ್ರೆ ಯಾವ ರೀತಿ ನಮ್ಮ ಆಕಾಶವಾಣಿಗೆ ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಯೋಗ್ಯ ಆಗ್ತದ ಆ ತರ ಬರಿಬಹುದಲ್ಲ ಇವರು, ಅಷ್ಟು ನನ್ನ ಮೇಲೆ ಅವರು ವಿಶ್ವಾಸ ಇಟ್ಟಿದ್ರು. ಅದರಂಗ ಮಾಡಿದೆ ನಾನು. ಒಂದು ಉದಾಹರಣೆ ಅಂದ್ರೆ, ಅವರು ಇಲ್ಲಿದ ದೂರದರ್ಶನಕ್ಕೆ ಎಡಿಟರ್ ಆಗಿ ಟ್ರಾನ್ಸ್ಫರ್ ಆಗಿ ಹೋದ್ರು. ಮುಂಜಾನೆ ಸಮಾಚಾರ ಮುಗಿಸ್ಕೊಂಡು ನಾನು ಇನ್ನೇ ಮನೆಗೆ ಹೋಗೇನಿ 8:15. ಅದ ಹೊತ್ತಿನೊಳಗ ನಮ್ಮ ಹಿರಿಯ ಗಾಯಕರು, ದೊಡ್ಡ ವ್ಯಕ್ತಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಅಸ್ತಂಗತರಾಗಿದ್ದಂತಹ ಒಂದು ವಿಷಯ ಬಂತು. ನಮ್ಮ ಕರೆಸ್ಪಾಂಡೆಂಟು ನಾನು ಅಲ್ಲಿ ಹೋಗಿ ಬಂದ್ವಿ. ಇಮಿಡಿಯೇಟ್ ಆಗಿ ನನ್ನ ಮನೆ ಮುಟ್ತಿದ್ದಂಗ ಅಚ್ಯುತನ್ ಅವ್ರ ಫೋನ್ ಬಂತು, ತಮ್ಮ ಒಂದು ಕೆಲಸ ಮಾಡಪ್ಪ, ಒಬಿಟ್ ಒಂದು ಸುದ್ದಿನ ಬರೆದು ಕೊಡು. ಆಕಾಶವಾಣಿದು ಶ್ರದ್ಧಾಂಜಲಿ ಕಾರ್ಯಕ್ರಮ ಏನಿರ್ತದ, ಒಬ್ಬ ವ್ಯಕ್ತಿ ನಿಧನರಾದಾಗ ಯಾವ ರೀತಿ ಬರಿಬೇಕು ಅನ್ನೋದು ಅದು ವಿಶಿಷ್ಟ ಶೈಲಿ ಅದ. ನಿನಗೆ 15 ಮಿನಿಟ್ ಟೈಮ್ ಕೊಡ್ತೀನಿ, ಬರೆದು ಕೊಡು ಆ ತಂದೆ. ಆಕಾಶವಾಣಿ ಸುದ್ದಿ ಸ್ಟೈಲ್ದೊಳಗ ಅದನ್ನ ರೆಡಿ ಮಾಡಿದೆ. ಆಮೇಲೆ ಅವ್ರದ್ದು ಫೋನ್ ಬಂತು, ಓದು ನಾನು ಬರ್ಕೋತೀನಿ ಅಂದ್ರು. ನಾನು ಇಲ್ಲಿ ಓದಿದೆ, ಡಿಕ್ಟೇಟ್ ಮಾಡಿದೆ, ಅವ್ರು ಬರ್ಕೊಂಡ್ರು. ಆಮೇಲೆ ಅವ್ರಿಗೆ ಒಂದು ಸಲಹೆ ಕೊಟ್ಟೆ. ಅವರು ಉನ್ನತ ಒಂದು ಇದಕ್ಕೆ ಹೋದಾಗ, ಸ್ಥಾನದಲ್ಲಿ ಇದ್ದಾಗ ಒಂದು ಏನು ಇದಿತ್ತು, ಆ ರಾಗ ನಟ್ ಬಿಹಾಗ್ ಜನ್ 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 ಅದು ಇದು ಮಾಡಿದ್ರು, ಬಹಳ ಚಂದ. ಅದನ್ನ ಬ್ಯಾಕ್ ಗ್ರೌಂಡಿಗೆ ಇಡ್ರಿ, ಎಂಡಿಗೆ ಅಕ್ಕ ಕೇಳವ ನಾನೊಂದ ಕನಸ ಕಂಡೆ ಅದನ್ನ ಹಾಕರಿ ಅಂತ ಹೇಳ್ತೀನಿ. ನಾನು ಬರೆದದ್ದು ಇದ್ರೊಳಗ ಒಂದ್ ಅಕ್ಷರ ಏನು ಚೇಂಜ್ ಮಾಡ್ಲಿಲ್ಲ. ಅವರು ಅದನ್ನ ಹಾಕಿದ್ರು. ಸಂಜೆ ಮುಂದೆ ಕೇಳ್ಬೇಕು, ನಮ್ಮ ಮನ್ಯಾಗ ಅವಾಗ ಟಿವಿನೂ ಇದ್ದಿದ್ದಿಲ್ಲ. ಕೇಳ್ಬೇಕು ಅಂತಂದ್ರೆ ನಾನು ಅಲ್ಲಿ ಯಾವುದೋ ಒಂದು ಮನಿಯೊಳಗೆ ಹೋಗಿ ಕೂತೆ, ಕೇಳಿದೆ. ಒಂದು ಶಬ್ದನು ಇದನ್ನ ಮಾಡ್ದನ ಅವ್ರು ಅದನ್ನ ಹಾಕಿದ್ರು. ನಾ ಹೇಳಿದಂಗ ನಟ್ ಬಿಹಾಗನು ಹಿಂದ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡ್ರು, ಎಂಡಿಗೆ ಅಕ್ಕ ಕೇಳವನು ವಚನನು ಇದನ್ನ ಮಾಡಿದ್ರು. ಬಹಳ ಚಂದ ಬಂತು ಅಂತ ಹೇಳಿ ನನಗೆ ರಿಪೋರ್ಟ್ ಬಂತು. ಮರುದಿವ್ಸ ಅವರು ಫೋನ್ ಮಾಡಿದ್ರು, ಅಲ್ಲಪ್ಪ ಬಹಳಷ್ಟು ಫೋನ್ ಕಾಲ್ ಬಂದವು, ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ನೀವು ಅಂತ ನನಗೆ ಹೇಳಿದ್ರು. ಅದಕ್ಕೆ ನಾನು ಏನು ಉತ್ತರ ಕೊಟ್ಟೆ ಅಂದ್ರೆ, ಅದು ಬರ್ದದ್ದು ನಾನಲ್ರಪ್ಪ, ನನ್ನ ಶಿಷ್ಯ ಒಬ್ಬ ಇದ್ದಾನಲ್ಲಿ ಧಾರವಾಡದಾಗ, ಅವನ ಬರ್ದದ್ದು ಅಂತ ಹೇಳಿ ನನ್ನ ಹೆಸರು ಹೇಳಿದ್ರಂತವ್ರು. ನೋಡ್ರಿ, ಅದನ್ನ ಕ್ರೆಡಿಟ್ ನನಗೆ ಕೊಟ್ರಲ್ಲ, ಅದು ಬಹಳ ಸಂತೋಷ ಅನಿಸ್ತು ನನಗೆ. ನೋಡ್ರಿ, ಈಗ ಇದ ವಿಷಯಕ್ಕೆ ಬಂದೆ. ಈಗ ಅಷ್ಟು ಚಂದ ಆಗ್ಯದ ಅಂತ ಅವ್ರು ಹೇಳ್ಬೇಕು ಅಂತಂದ್ರ, ಒಂದು ಧ್ವನಿ, ಮತ್ತೊಂದು ಭಾಷೆ, ಇವೆರಡೂ ಕೂಡ ಪ್ರದೇಶ ಸಮಾಚಾರ ಆಗ್ಲಿ ಅಥವಾ ಆಕಾಶವಾಣಿ ಯಾವುದೇ ಕಾರ್ಯಕ್ರಮಕ್ಕಾಗ್ಲಿ ಬೇಕೇ ಬೇಕು ಅನ್ನುವಂಥದ್ದು. ನೀವು ಒಬ್ಬ ಅನೌನ್ಸರ್ ಆಗಿ ಅಲ್ಲಿಂದ ಪ್ರದೇಶ ಸಮಾಚಾರ ವಾರ್ತಾವಾಚಕರಾಗಿ ಹೋದ್ರಲ್ಲ, ಯಾವ ರೀತಿಯ ತರಬೇತಿಯನ್ನ ತಗೊಂಡ್ರಿ? ತರಬೇತಿ ಅಂತ ಅಂದ್ರೆ, ಆಕಾಶವಾಣಿ ಒಳಗ ಹೆಂಗ ಸುದ್ದಿ ಇದಕ್ಕ
ದಿಲ್ಲಿ ಒಳಗ, ಹಿಂದಿ ಒಳಗ, ಇಂಗ್ಲಿಷ್ ಒಳಗ ಸುದ್ದಿ ಪ್ರಸಾರ ಆಗ್ತಿರ್ತದೆ. ಅದನ್ನ ಯಾವಾಗಲೂ ನಾವು ಕೇರ್ಫುಲ್ ಆಗಿ ಮಾನಿಟರ್ ಮಾಡಬೇಕು. ಅದ್ರ ಬಹಳ ಅದ್ಭುತವಾದಂಥ ವ್ಯಕ್ತಿಗಳು ಇದ್ರು ಅಲ್ಲಿ, ಹಿಂದಿ ಮತ್ತು ಇಂಗ್ಲಿಷ್ ಸುದ್ದಿಯನ್ನು ಓದೋರು. ಅದನ್ನ ನಾನು ಫಾಲೋ ಮಾಡ್ಕೊಂಡೆ ಒಂದು. ಆಮೇಲೆ ಎರಡನೇದಂತಂದ್ರೆ, ಇಲ್ಲಿ ನನ್ನ ಸೆಲೆಕ್ಷನ್ ಆದ್ಮೇಲೆ ನಮಗ 7 ದಿವಸ ಬೆಂಗಳೂರಿಗೆ ಕಳಿಸಿದ್ರು. ನಾಗಮಣಿ ಎಸ್ ರಾವ್ ಅವರು ಅಸಿಸ್ಟೆಂಟ್ ಎಡಿಟರ್ ಆಗಿದ್ರು ಅವರು. ಆಮೇಲೆ ಮಧ್ಯದಲ್ಲಿ ಕೆಲವೊಂದ್ಸಲ ಅವ್ರ ಪ್ರಸಂಗ ಬಂದಾಗ ಸುದ್ದಿ ವಾಚನನೂ ಮಾಡ್ತಿದ್ರು. ಕಂಚಿನ ಕಂಠ ಬಹಳ ಚಂದ ಓದ್ತಾರೆ, ಬಹಳ ದೊಡ್ಡ ಹೆಸರು ಈ ಕ್ಷೇತ್ರದೊಳಗೆ. ಅವರು ಸುದ್ದಿಯನ್ನ ಹೆಂಗ ಓದಬೇಕು, ಯಾವ ರೀತಿ ಬರಿಬೇಕು ಅನ್ನುವಂಥದ್ದನ್ನ ನನಗೆ ಒಂದು ಮಾರ್ಗದರ್ಶನ ಮಾಡಿದ್ರು. ನಿಜವಾಗ್ಲೂ ಅದನ್ನ ನಾನು ನನ್ನ ನೆನಪಿನಲ್ಲಿ ಇಟ್ಕೊಂಡಿನಿ. ಆಮೇಲೆ ನನ್ನ ಸ್ವಂತಿಕೆ ಏನಿತ್ತು ಅದನ್ನ ನಾನು ಉಪಯೋಗ ಮಾಡಿಕೊಂಡು ಇದ್ರೊಳಗ ಮುಂದಕ್ಕೆ ಬಂದೆ. ಈ ನಿಮ್ ಕಂಚಿನ ಕಂಠ ಏನದಲ್ಲ ಸರ್, ಇದು ಎಲ್ಲಿಂದ ಬಂತು? ಇದಕ್ಕಾಗಿ ಏನಾರು ಮೆಹನತ್ ಮಾಡಿದ್ರು? ಏನ್ ಕಥಿ ಕೇಳ್ಬೇಕಲ್ಲ ನಾ. ಇಲ್ಲ, ಧ್ವನಿಯನ್ನ ನಾವು ಯಾವಾಗ್ಲೂ ಕಾಪಾಡ್ಕೊಳ್ಬೇಕು. ಎಣ್ಣೆದು ತಿನ್ನಬಾರದು, ಹೊರಗಿಂದು ಎಣ್ಣೆ ಹಾಕಿದಂತಹದ್ದು ಯಾವಾಗ್ಲೂ ತಿನ್ನಬಾರದು. ಎರಡನೇದಂದ್ರೆ ಹಸಿ ಮೆಣಸಿನಕಾಯಿ ಧ್ವನಿಗೆ ಬಹಳ ವಿರುದ್ಧವಾದದ್ದು. ಆಮೇಲೆ ಕುಡಿಲಿಕ್ಕೆ ಆದಷ್ಟು ಬಿಸಿ ನೀರನ್ನ ಉಪಯೋಗ ಮಾಡಬೇಕು. ಗಂಟಲನ್ನ ಕಾಯ್ದುಕೊಳ್ಳೋದು ಏನದಲ್ಲ ಬಹಳ ಮುಖ್ಯವಾದದ್ದು. ಅದು ನನ್ನ ಅಲ್ಲಿ ಏನು ಆರಂಭ ಮಾಡಿದೆ ನನ್ನ ಜೀವನದಾಗ ಇನ್ನೂವರೆಗೂ ಅದೇ ರೂಢಿ ಅದ. ಆ ದೇವ್ರು ಕೊಟ್ಟಿದ್ದ ಕಂಚಿನ ಕಂಠ ಸರ್, ಅದು ಇವತ್ತಿಗೂ ಕೂಡ ಅದ ಉಳಿಸ್ಕೊಂಡು ಬಂದಿರಿ ನೀವು. ಆಮೇಲೆ ಪ್ರದೇಶ ಸಮಾಚಾರ ಓದಿದ್ದು ಎಷ್ಟು ವರ್ಷ, ಅಲ್ಲಿನ ಅನುಭವಗಳು, ಅಂದ್ರೆ ಒಮ್ಮಿಂದೊಮ್ಮೆಲೆ ಸುದ್ದಿ ಬಂದ್ಬಿಡೋದು, ಇದನ್ನ ಸುದ್ದಿ ಮಾಡ್ಕೊಳ್ರಿ ಅನ್ನೋರು. ಸುಮಾರು 22 ವರ್ಷ ನಾನು ಪ್ರದೇಶ ಸಮಾಚಾರ ಓದ್ದೆ. ನಿಜವಾಗಲೂ ನನಗೆ ನನ್ನ ಸರ್ವಿಸ್ ಅನ್ನು ಪೂರ್ತಿಯಾಗಿ ಇದನ್ನ ಇಲ್ಲೇ ಮುಗಿಸ್ಬೇಕು ಅಂತ ಇತ್ತು. ಆದ್ರೆ ನನ್ನ ದುರ್ದೈವ, ನನಗೆ ಕೆಲವೊಂದು ಘಟನೆಗಳಿಂದಾಗಿ ಉದ್ಯೋಗವನ್ನ ಬಿಟ್ಟು ಹೊರಗೆ ಬರಬೇಕಾತು. ಸುಮಾರು 22 ವರ್ಷ ಇದು ಮಾಡಿದೆ. ಇಲ್ಲಿ ಏನ್ ಬರ್ತಿತ್ತು, ಬರೇ ನ್ಯೂಸ್ ರೀಡಿಂಗ್ ಅಂತ ಇರ್ತಿದ್ದಿಲ್ಲ. ಮುಂಜಾನೆ ನಾವು 4 ಗಂಟೆಗೆ ಆಫೀಸಿಗೆ ಬರಬೇಕಾಗ್ತಿತ್ತು. UNI, PTI, ನಮಗ ಟೆಲಿಪ್ರಿಂಟರ್ಸ್ ಇವೆಲ್ಲ ಮಷೀನ್ ಮ್ಯಾಲ ಸುದ್ದಿಗಳು ಇಂಗ್ಲಿಷ್ನೊಳಗೆ ಬರ್ತಿದ್ವು. ಅದನ್ನ ನಮಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನ ನಾವು ಆರಿಸಿಕೊಂಡು ನಮ್ಮ ಆಕಾಶವಾಣಿ ಭಾಷೆಗೆ ನಾವು ಟ್ರಾನ್ಸ್ಲೇಟ್ ಮಾಡಿಕೊಂಡು, ಹೆಂಗ್ ಹೇಳ್ತೀನಿ, ಮುಖ್ಯಮಂತ್ರಿಗಳು ಹೇಳಿದ್ದು ಸುಳ್ಳಾಗಿದೆ ಅಥವಾ ಮುಖ್ಯಮಂತ್ರಿಗಳು ಸುಳ್ಳು ಹೇಳುತ್ತಿದ್ದಾರೆ ಪತ್ರಿಕೆ ಒಳಗೆ ಬರೀಬಹುದು. ಆದ್ರೆ ಆಕಾಶವಾಣಿಗೆ ಎಂದೂ ಅದು ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದು ಸತ್ಯಕ್ಕೆ ದೂರವಾಗಿದೆ. ನಾವು ಆ ರೀತಿ ಸಾಫ್ಟ್ ಆಗಿ ನಮ್ಮ ಆಕಾಶವಾಣಿಯ ಒಂದು ಇದಕ್ಕೆ ಹೇಳುವಂಗ ಭಾಷೆಯನ್ನ ಯಾವ ರೀತಿ ಉಪಯೋಗಿಸಬೇಕು ಅನ್ನೋದನ್ನ. ಆಮೇಲೆ ನಮ್ಮ ಭಾಷೆ ಹೆಂಗಿರ್ಬೇಕು ಅಂದ್ರೆ ಸಂಕ್ಷಿಪ್ತವಾಗಿರಬೇಕು, ಎಲ್ಲ ಅರ್ಥ ಬರುವಂತಹದ್ದಿರಬೇಕು, ಸಾಮಾನ್ಯರಿಗೆ ಅರ್ಥವಾಗುವಂತಿರ್ಬೇಕು. ಸಂಸ್ಕೃತ ಮಿಕ್ಸ್ ನಾವು ಮಾಡಿ ದೊಡ್ಡ ಭಾಷಾ ಪಂಡಿತರಾಗಿ ನಾವು ಮಾಡಿಕೊಂಡು ಸ್ಕ್ರಿಪ್ಟ್ ಬರೋದು ಅಲ್ಲ. ಇದು ಎಲ್ಲ ಜನಸಾಮಾನ್ಯರಿಗೆ ತಿಳಿಯುವಂತ ಆಗಬೇಕು. ಕೆಲವೊಂದು ವಾಕ್ಯಗಳು ಹಿಂಗಿರ್ತಾವ, ಒಂದು ಸ್ಟಾರ್ಟ್ ಮಾಡಿದ್ರೆ ಫುಲ್ ಪ್ಯಾರಾಗ್ರಾಫ್ ಒಂದ್ ಸೆಂಟೆನ್ಸ್ ಇರ್ತದೆ. ಅದು ಓದೋದು ಕಷ್ಟ, ತಿಳ್ಕೊಳ್ಳೋದು ಏನ್ ಹೇಳಿದ್ನಪ್ಪ ಇವರು ಅಂತ ಅನ್ಬೇಕು. ಅದಕ್ಕೆ ಅದನ್ನ ಕಟ್ ಮಾಡಿ ಸಂಕ್ಷಿಪ್ತ ಆಗಿರ್ಬೇಕು, ಬಟ್ ಅರ್ಥ ಆಗಿರ್ಬೇಕು. ಅದು ನಮ್ಮ ಆಕಾಶವಾಣಿಯ ಭಾಷೆ. ಪ್ರದೇಶ ಸಮಾಚಾರ ಅಂತಂದ್ರೆ ಹಂಗ. ಆಮೇಲೆ ಆಕಾಶವಾಣಿ ಅಂದ್ರೆ ಒಂದು ಅಧಿಕೃತವಾಗಿ ಮಾಹಿತಿ ನೀಡುವಂತಹ ಮಾಧ್ಯಮ. ಅಂತಹ ಮಾಧ್ಯಮದೊಳಗೆ ಸಾಕಷ್ಟು ವರ್ಷ ತಾವು ಕೆಲಸ ಮಾಡಿರಿ. ಆಕಾಶವಾಣಿಯ ಸವಿ ಬುತ್ತಿಗಂಟನೊಳಗಿದ್ದಂತಹ ಉತ್ಕೃಷ್ಟ ಭೋಜನವನ್ನ ನಮಗೆ ಉಣಬಡಿಸಿರಿ. ಅದಕ್ಕಾಗಿ ನೀವು ಮೊದಲಿಗೆ ನಮ್ಮ ಸ್ಟುಡಿಯೋಗೆ ಬಂದದ್ದಕ್ಕ ಅದು ನಮ್ಮ ಭಾಗ್ಯ, ಬಹಳ ಸಂತೋಷದ ವಿಷಯ. ಮತ್ತೆ ನಿಮ್ಮ ಮಾತುಗಳನ್ನ ಹಂಚಿಕೊಂಡಿರಿ. ಅದಕ್ಕಾಗಿ ಎಲ್ಲರ ಪರವಾಗಿ, ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ತಮಗ ಧನ್ಯವಾದಗಳು. ನಮಸ್ಕಾರ. ಆಧಾರದಿಂದ ನೀವು ಬರಮಾಡಿಕೊಂಡಿರಲ್ಲ, ಅದು ನನಗೆ ಬಹಳ ಖುಷಿ ಕೊಟ್ಟದೆ. ನಿಮಗ ಧನ್ಯವಾದ ನಾನು ಹೇಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ವಿಶ್ರಾಂತ ಹಿರಿಯ ಸುದ್ದಿ ವಾಚಕರಾದ ನಾಗೇಶ್ ಶಾನಭಾಗ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮಾಯಾ ರಾಮನ್. ಸಂಕಲನ ನವೀನ್ ಮಹಾಲೆ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ.